ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಸರ್, ಈಗ ಏನು ಅಸೆಂಬ್ಲಿ ನಡೀತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ, ಆನಂತರ ನಿಮ್ಗೆ ಏನೇ ಚಟ ಇದೆ ಅದನ್ನು ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ. ಯಾಕೆ ಹಿಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕೊಂಡು ಒಡ್ಡಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. ಇದನ್ನು ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಇದು ಏನಾಗಿದೆ ಅಂದರೆ BJP ಅವ್ರಿಗೆ ಮತ್ತೆ ತುಪ್ಪ ಹಾಕ್ದಂಗೆ ಆಯ್ತು. ಈಗ ಉರಿಯೋ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಅವ್ರಿಗೆ ಇದೇ ಒಂದು ಇದರಲ್ಲೂ ಹೋಗ್ತಾ ಇದ್ದಾರೆ. ಅದರಿಂದ ಮತ್ತೆ ಹೌದು, ನಾವು ಶಾಂತಿಯಲ್ಲೇ ಇದ್ದೀವಿ. ಅವರು ಕ್ರಾಂತಿ ಹೇಳಿದಾರಪ್ಪ, ಕ್ರಾಂತಿ ಹೇಳಿದ BJP ಅವರು. ಕ್ರಾಂತಿಯಿಂದ ಶಾಂತಿ ಬಂದಿದ್ವಿ. ಸುಮ್ಮನೆ ನಮ್ಮಲ್ಲಿ ಗೊಂದಲ ಮಾಡುವಂಥದ್ದು ಬಿಡಬೇಕು. ಖಂಡಿತ ಈ ಅಸೆಂಬ್ಲಿ ನಡೆಯಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕಂತ ಅವರಲ್ಲೂ ನಾ ಕೇಳ್ತೀನಿ. ಅದು ಏನಾರು ಮಾಡ್ಕೊಂಡ್ರಪ್ಪ, ಅಲ್ಲಿವರೆಗೆ ಬಿಡ್ರಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ ನಾನು. ಥ್ಯಾಂಕ್ ಯು. ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ. ನೀವು ಅಷ್ಟೆಲ್ಲ ಹೇಳಕ್ಕೆ ಹೋದರೆ ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡ್ರನ್ನೆಲ್ಲ ಇಟ್ಕೊಳ್ರಿ, ಮತ್ತು ಹೊಸೊಬ್ರಿಗೆಲ್ಲ ಖಾಲಿ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನಾವು ಕೇಳಬೇಕಾಗುತ್ತೆ. ಅವಾಗ ಈ ಥರ ಕೆಡ್ಸಾಗೆ ಕೇಳಬೇಕಾಗತ್ತೆ. ಏನಿದು ವಿಚಿತ್ರ ಆಗಿದೆಪ್ಪ, ದಿನನಿತ್ಯ ಇದೇ ಆಗಿಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಆಗಬಾರ್ದು. ನಮ್ಮ ರಾಜ್ಯದ ನಮ್ಮ ಕೇಂದ್ರದ ನಾಯಕರು ಇದು ಕಡಿವಾಣ ಹಾಕ್ಬೇಕಂತ ನಾನು ಕಡ್ಡಾಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. CLPL ಮಾತಾಡ್ತೇನೆ, ಇವತ್ತು ಬಿಡಲ್ಲ ನಾನು. CLPL ಇವತ್ತು ಮುಕ್ತವಾಗಿ ಬೇಳೂರು ಗೋಪಾಲ್ ಮಾತಾಡ್ತಾರೆ.